ಇವತ್ತು ಜಗತ್ತಿನಲ್ಲಿ ಬಹಳ ಜನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾವುದೇ ಶಬ್ದ ಯೂಸ್ ಮಾಡ್ಬೇಕಂದ್ರೆ ಅಲ್ಲಿ ಅವ್ರಿಗೆ ಹೇಳ್ತಾರೆ ಇವರು ಧ್ಯಾನ ಮಾಡ್ತಿದಾರ ಅಂತ ಹೇಳಿ. ಧ್ಯಾನ ಅಂದ್ರ ಪರಮಾತ್ಮನನ್ನ ಬುದ್ಧಿಯ ಪಟಲದಲ್ಲಿ ಪರಮಾತ್ಮನ ಚಿತ್ರಣವನ್ನ ನೋಡುದು, ಅವನನ್ನ ಸ್ಪಷ್ಟವಾಗಿ ಅನುಭವ ಮಾಡೋದು. ಧ್ಯಾನ ಅಂದ್ರೆ ಹ್ಮ್. ಬುದ್ಧಿಯನ್ನ ವ್ಯರ್ಥದಿಂದ ಸಮರ್ಥದ ಕಡೆ ಕರ್ಕೊಂಡು ಹೋಗಿ ಒಳ್ಳೆ ವಿಚಾರಗಳನ್ನ ಜೀವನದಲ್ಲಿ ಧಾರಣೆ ಮಾಡಿ. ಇವತ್ತು ಮನುಷ್ಯನಿಗೆ ಇವತ್ತು ಅವನು ಶ್ರೇಷ್ಠ ವ್ಯಕ್ತಿ ಅದಾನ, ಇವತ್ತು ಕನಿಷ್ಠ ವ್ಯಕ್ತಿ ಅದ ಕಾರಣ ಏನಂದ್ರೆ ಅವನು ವಿಚಾರದ ಪ್ರಕಾರವಾಗಿ ನಡೀತದೆ. ಮನುಷ್ಯನ ಜೀವನದಲ್ಲಿ ಅತಿ ಶ್ರೇಷ್ಠವಾದಂತ ಮಾತು ಕೇವಲ ಬುದ್ಧಿ. ಅವನ ಬುದ್ಧಿ ಯಾವ ಪ್ರಕಾರ ಹೋಗ್ತಿರ್ತದ, ಅವನ ವ್ಯವಹಾರ ಚೇಂಜ್ ಆಗ್ತಿರ್ತದೆ. ಅದಕ್ಕ ಧ್ಯಾನ ಅಂದ್ರ ಪರಮಾತ್ಮನನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಪರಮಾತ್ಮನನ್ನ ನೆನಪು ಮಾಡೋದೇ ಅದಕ್ಕೆ ಧ್ಯಾನ ಅಂತಾರೆ. ಆಕ್ಚುಲಿ ಯೋಗ ಶಬ್ದ ಎರಡು ಪ್ರಕಾರ ಅದಾವ. ಯೋಗ ಅಂದ್ರೆ ಒಂದು ಹಠಯೋಗ ಬರ್ತದೆ, ದೇಹದಲ್ಲಿ ಮಾಡುವಂತ ಯೋಗ. ಒಂದು ರಾಜಯೋಗ ಅಂತ ಬರ್ತದೆ. ರಾಜಯೋಗ ಅಂದ್ರೆ ಬುದ್ಧಿಯಿಂದ ಪರಮಾತ್ಮ ನೆನ್ಪು ಮಾಡೋದು. ಈಗ ನೀವು ಇದ್ದೀರಿ ಬೆಂಗಳೂರಲ್ಲಿ, ನಾನ್ ನಿಮ್ಮನ್ನ ಹ್ಮ್. ಇಲ್ಲಿಂದ ನಾನು ನಿಮ್ಮನ್ನ ನೋಡ್ಬೋದು, ಬುದ್ಧಿಯಿಂದ ನೋಡ್ಬೋದು. ಅಥವಾ ನಿಮ್ಮ ಹೌದು. ಮಗು ಇದೆ ಸ್ಕೂಲ್‌ನಲ್ಲಿದೆ, ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಮಗನ್ ನೋಡ್ಬೋದು ಒಂದ್ ಸೆಕೆಂಡ್ ನಲ್ಲಿ. ಇದಕ್ಕೆ ಧ್ಯಾನ ಅಂತಾರ. ಪರಮಾತ್ಮನನ್ನ ನೆನಪು ಮಾಡೋದು, ಆ ಶ್ರೇಷ್ಠ ಸಂಕಲ್ಪಗಳನ್ನ ರಚನೆ ಮಾಡೋದಕ್ಕೆ ಧ್ಯಾನ ಅಂತ ಹೇಳ್ತಾರೆ.